ಅಮ್ಮನ ಹೂವಿನ ಗಿಡದಲ್ಲೆಲ್ಲ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ. ಇವಾಗ ನೋಡಿ, ಇಲ್ಲಿ ಬೆಂಡೆ ದಾಸವಾಳ ಆಗಿದೆ. ನೋಡಿ, ಎಲ್ಲ ಕಡೆ ಹೂಗಳಿಂದನೇ ತುಂಬಿಟ್ಟಿದೆ. ಇವಾಗ ಎಲ್ಲೂ ನೋಡಿದ್ರೂ ಹೂಗಳೇ. ಇವಾಗಂತೂ ಎಲ್ಲ ಥರ ಮಲ್ಲಿಗೆ ಹೂ ಆಗ್ತಾ ಇದೆ. ಇಲ್ಲೂ ಹಾಕ್ಕೊಂಡಿದೆ ನೋಡಿ, ಎಷ್ಟು ಮೊಗ್ಗುಗಳಿಂದ ತುಂಬಿಕೊಂಡಿದೆ. ಹೂ ಕೂಡ ತುಂಬಾ ಹಾಕ್ಕೊಂಡಿದೆ ಇಲ್ಲೂ. ಇದು ನೋಡಿ, ಬೆಳಗ್ಗೆ ಟೈಮಿಗೆ ಈ ರೀತಿ ಬಿಳಿ ಬಣ್ಣದ ಹೂವಾಗತ್ತೆ. ಇದು ಸಂಜೆಗೆ ಗುಲಾಬಿ ಬಣ್ಣದ ಹೂವು. ಈಗ ಸೆಕೆಗಾಲ ಆಗಿರೋದ್ರಿಂದ ಕೆಲವೊಮ್ಮೆ ಹಾಲು ಏನಾಗ್ಬಿಡತ್ತೆ ಅಂದರೆ ಕಾಯಿಸೋಕ್ಕಿಟ್ಟಾಗ್ಲೇ ಒಡೆದೋಗ್ಬಿಡತ್ತೆ. ಅದರಿಂದ ಟೀ ಕಾಫಿ ಏನೂ ಮಾಡೋಕ್ಕಾಗಲ್ಲ, ಮತ್ತು ಮಜ್ಜಿಗೆ ಮಾಡಿದ್ರೂ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈಗ ಪನ್ನೀರ್ ಮಾಡೋಣ ಅಂಥೇಳಿ ನಾನಿಲ್ಲಿ ಲಿಂಬೆಹಣ್ಣನ್ನ ಹಿಂಡ್ಕೊಳ್ತಾ ಇದ್ದೀನಿ. ಕಾಯ್ತಿರುವಂಥ ಹಾಲಿಗೆ, ಒಡೆದೋಗಿರುತ್ತಲ್ಲ ಆ ಹಾಲಿಗೆ ನಾವು ಲಿಂಬು ರಸವನ್ನು ಹಾಕ್ಕೊಂಡ್ರೆ ಅದು ಇನ್ನೂ ಒಡೆದು ನೀರೇ ಬೇರೆ, ಹಾಲಿನಿದೆ ಬೇರೆ ಆಗುತ್ತಲ್ಲ. ಅದಕ್ಕೋಸ್ಕರ ನಾನಿಲ್ಲಿ 2 ಲಿಂಬನ್ನ ಹಿಂಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ 1.5 ಲೀಟ್ರ್ ಹಾಲಿದೆ, ಎಮ್ಮೆ ಹಾಲು. ಎಮ್ಮೆ ಹಾಲಲ್ಲಿ ಪನ್ನೀರಂತೂ ಸಖತ್ತಾಗತ್ತೆ ಮಾತ್ರ. ಈಗ ಲಿಂಬು ರಸನ ಹಾಕ್ಕೊಳ್ತೀನಿ. ಇದಕ್ಕೆ ಲಿಂಬು ರಸ ಹಾಕ್ಕೊಂಡ್ಮೇಲೆ ನಾನೊಂದು ಪಾತ್ರೆಗೆ ಮೇಲ್ಗಡೆ ಬಟ್ಟೆ ಹಾಕ್ಕೊಂಡಿದ್ದೀನಿ ಜರಡಿ ಹಿಡಿಯೋದಕ್ಕೆ ಅಂತೇಳಿ. ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಬಟ್ಟೆಯಲ್ಲಿ ಈಗ ನಾನು ಈ ಹಾಲನ್ನು ಹಾಕ್ಕೊಳ್ತೀನಿ. ಆವಾಗ ನೀರೆಲ್ಲ ಸೋರ್ಕೊಂಡು ಕೆಳಗಡೆ ಪಾತ್ರೆಗೆ ಹೋಗುತ್ತೆ ಅದು. ನಂತರ ಬಟ್ಟೆನ ಚೆನ್ನಾಗಿ ಬಿಗಿದು ಬಿಡಬೇಕು. ನೀರಿನ ಅಂಶ ಎಲ್ಲ ಆರ್ಕೊಳ್ಳುತ್ತೆ. ಅದು ಚೆನ್ನಾಗಿ ಬಿಗಿದು ಮೇಲ್ಗಡೆಯಿಂದ ಒಂದು ವೇಟ್ನ ಹೇರಿ ಇಡಬೇಕು. ಏನಾದರೂ ಒಂದು ವಜ್ಜೆ ಏನಾದರೂ ಇಡಬೇಕು. ಸ್ವಲ್ಪನೂ ನೀರಿನ ಅಂಶ ಇಲ್ಲದೆ ಎಲ್ಲ ಕೆಳಗಿಳಿದು ಹೋಗುತ್ತೆ ಕೆಳಗಡೆ ಪಾತ್ರೆಗೆ. ಆಮೇಲೆ ನಾವು ಪನ್ನೀರನ್ನು ರೆಡಿ ಮಾಡಿಕೊಂಡು ಅದರಿಂದ ಏನು ಬೇಕಾದರೂ ತಿಂಡಿ ಮಾಡ್ಕೋಬೋದು. ಅದರಲ್ಲೇ ಊರ ಹಾಲಲ್ಲೆಲ್ಲ ಪನ್ನೀರ್ ರೆಡಿ ಮಾಡ್ಕೊಂಡ್ರಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಮಾತ್ರ ಎಮ್ಮೆ ಹಾಲಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ 2 ದಿವಸ ಹಾಲು ಒಡೆದೋಗಿತ್ತು, ಅದೇ ಕೆಲಸ ಮಾಡಿದ್ದು. ನಿನ್ನೆನೂ ಕೂಡ ಹಾಲು ಕೆಟ್ಟೋಗ್ಬಿಟ್ಟಿತ್ತು, ಪನ್ನೀರ್ ಮಾಡ್ಕೊಂಡಿದ್ದಾಯಿತು. ಇವತ್ತು ಕೂಡ ಅದೇ ರೀತಿಯಾಗಿದೆ. ಅದಕ್ಕೆ ಇವಾಗ ಪನ್ನೀರ್ ಮಾಡ್ತಿರುವಾಗ ವಿಡಿಯೋ ಕೂಡ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಎಮ್ಮೆ ಹಾಲಿನ ಪನ್ನೀರ್ ನನಗಂತೂ ತುಂಬಾ ಚೆನ್ನಾಗಿತ್ತು. ಪನ್ನೀರ್ ಬಟರ್ ಮಸಾಲ ಮಾಡಿಕೊಂಡ್ರೆ ಅದನ್ನ ತಿಂದಿದ್ದೆ ಜಾಸ್ತಿ ಪನ್ನೀರನ್ನ. ಅದು ಮನೇಲಿ ಮಾಡ್ಕೊಂಡಿದ್ದಂತೂ ಇನ್ನೂ ಟೇಸ್ಟ್ ಜಾಸ್ತಿ, ಹಾಗೆ ತುಂಬ ಸಾಫ್ಟಾಗಿರುತ್ತೆ. ಇವಾಗ ನೋಡಿ, ಈ ಹಾಲಲ್ಲಿ ನೀರು ಬೇರೆ, ಹಾಲಿನದೆಲ್ಲ ಬೇರೆ ಆಗಿದೆ. ಇದು ಕೆಳಗೆ ಇಳಿದು ಹೋಗ್ತಾ ಇದೆ. ಪನ್ನೀರ್ ಕೂಡ ರೆಡಿ ಆಯಿತು. ಇವಾಗ ಕಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಕಟ್ ಮಾಡುವಾಗಲೇ ಗೊತ್ತಾಗ್ತಾ ಇದೆ ಪನ್ನೀರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಒಳ್ಳೆ ಮಲ್ಲಿಗೆ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಎಷ್ಟು ಸ್ಪಾಂಜಂಗೆ ಬಂದು ನೋಡು. ಇದು ಎಂತ ಮತ್ತೆ ಕಡೆಗೆ ಒಂದು ಪೀಸ್ ತೆಗಿ. ಮತ್ತೆ ಕತ್ತರಿಸಿ ನಾನು ನೋಡು. ಸ್ಪಂಜಂಗೆ ಇದೆ ನೋಡು. ಹೌದು, ಹೀಗೆ ಚಲೋ ಬಂದು ಹಿಂಗೆ ಗೊತ್ತು, ಹಿಂಗೆ ಸ್ಪಂಜ್ ಥರ ನೀವು ಮಾಡಿ ಒಳ್ಳೆ ಸ್ಪಂಜ್ ಥರ. ಹೇಳ್ತೇನ್ರ ಮನೆಯಲ್ಲಿ ಪನ್ನೀರ್ ರೆಡಿ ಮಾಡ್ಕೊಂಡಿದ್ದಿತ್ತು, ಹಾಲು ಒಡೆದೋಗ್ಬಿಟ್ಟಿತ್ತು ಸೆಕೆ ಅಂತೇಳಿ. ಅದಕ್ಕೆ ಈಗ ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಎಣ್ಣೆ ಮತ್ತು ತುಪ್ಪ 2 ಹಾಕ್ಕೊಂಡಿದ್ದೀನಿ. ನಂತರ ಲವಂಗ, ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳೋಣ, ಕಲರ್ ಚೇಂಜ್ ಆಗುವವರೆಗೆ. ಹಾಗೆಯೇ ಇದಕ್ಕೆ
ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಇದನ್ನು ಕೂಡ ಇವಾಗ ಹುರ್ಕೊಳ್ಳುವಾಗ ಹಾಕ್ಕೊಳ್ತೀನಿ. ಒಂದು 3-4 ಎಸಳಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಇಂಚಷ್ಟು ಹಸಿ ಶುಂಠಿ, ನಂತರ ಚಿಕ್ಕದಾಗಿ ಕಟ್ ಮಾಡಿಕೊಂಡಂಥ ಒಂದು ಟೊಮೆಟೊ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕ್ಕೊಂಡು ಮತ್ತೆ ಪುನಃ ಇದನ್ನು ಚೆನ್ನಾಗಿ ಹುರ್ಕೊಳ್ತೀನಿ. ನಂತರ ಇದಕ್ಕೆ 1 ಹಿಡಿಯಷ್ಟು ಗೋಡಂಬಿಯನ್ನು ಸೇರಿಸ್ಕೊಳ್ತೀನಿ. ಇವಾಗ ಮೃದುವಾಗಿದೆ ಟೊಮೆಟೊ ಮತ್ತು ಇದೆಲ್ಲ. ಧನಿಯಾ ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ, ಜೀರಿಗೆ, ನಾನು ಮತ್ತು ಧನಿಯಾ ಪೌಡ್ರ್, ಜೀರಿಗೆ ಪೌಡ್ರ್ ಹಾಕ್ಕೊಳ್ಳಲ್ಲ. ಈಗಲೇ ಧನಿಯಾ ಮತ್ತು ಜೀರಿಗೆ ಹಾಕ್ಕೊಳ್ತೀನಿ. 1 ಚಮಚದಷ್ಟು ಚಿಕ್ಕ ಚಮಚದಲ್ಲಿ ಧನಿಯಾ ಮತ್ತು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ. ನಾನು ಅಚ್ಚ ಖಾರದ ಪುಡಿ ಮತ್ತು ಹಸಿಮೆಣಸು 2 ಹಾಕದೇ ಇರೋದ್ರಿಂದ ನಾನು ಈಗ ಬ್ಯಾಡಗಿ ಮೆಣಸನ್ನು ಹಾಕ್ತಾ ಇದ್ದೀನಿ. ಎಲ್ಲ ರುಬ್ಕೊಳ್ಳೋದಕ್ಕೂ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗೋಡಂಬಿ, ಇದು ಒಳ್ಳೆ ಎಮ್ಮೆ ಹಾಲಿನ ಬೆಣ್ಣೆ, ಬಿಳಿ ಕಲರಿನ ಬೆಣ್ಣೆ. ಇದು ಬೆಣ್ಣೆನೂ ಬಿಳಿ ಇದೆ ಮತ್ತು ಪನ್ನೀರು ಅಷ್ಟೇ ಎಮ್ಮೆ ಹಾಲಿದೆ. ಇವಾಗ ಬೆಣ್ಣೆ ಬಿಸಿ ಆದಮೇಲೆ ಎಣ್ಣೆ, ಬೆಣ್ಣೆ 2 ಹಾಕ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅಚ್ಚ ಖಾರ ಪುಡಿ ಹಾಕಿಲ್ವಲ್ಲ, ಅದಕ್ಕೆ ಕಲರ್ ಸ್ವಲ್ಪ ಕಡಿಮೆ ಇದೆ. ಮೆಣಸು ಕಲರ್ ಇಲ್ಲ, ಖಾರ ಜಾಸ್ತಿ ಇದೆ, ಕಲರ್ ಕಡಿಮೆ ಇರೋದ್ರಿಂದ ಈ ಕಲರ್ ಬಂದಿದೆ. ಈಗ ಚೆನ್ನಾಗಿ ಕುದೀತಿರೋ ಟೈಮಲ್ಲಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋಂಥ ಪನ್ನೀರನ್ನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಕೂಡ ಹಾಕಿದ್ದೀನಿ. ಖಾರ ಜಾಸ್ತಿ ಆಗುತ್ತೆ ಅಂತೇಳಿ ಟೇಸ್ಟ್ ನೋಡಿಬಿಟ್ಟು. ಟೊಮೆಟೊ ಕೂಡ ಸ್ವಲ್ಪ ಕಾಯಿ ಇತ್ತಲ್ವ, ಅದಕ್ಕೆ ಕಲರ್ ಈ ರೀತಿ ಬಂದಿದೆ. ಮೆಣಸಿನ ಕಲರ್, ಟೊಮೆಟೊ ಕಲರ್ ಎಲ್ಲ ರೆಡ್ ಇಲ್ಲದೆ ಇರೋದ್ರಿಂದ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಪನ್ನೀರ್ ಬಟರ್ ಮಸಾಲ ರೆಡಿ. ಕ್ರೀಮ್ ಇದ್ದರೆ ಬೇಕಾದರೆ ಹಾಕ್ಕೋಬೋದು, ಅದೆಲ್ಲ ಏನು ಹಾಕ್ತಾ ಇಲ್ಲ ನಾನು. ಪನ್ನೀರ್ ಬಟರ್ ಮಸಾಲ ಅಂತೂ ಸಖತ್ ಟೇಸ್ಟಿಯಾಗಿದೆ ಮಾತ್ರ. ನೀವು ಕೂಡ ಈ ರೀತಿ ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಬೆಲ್ಲಿದ್ದಾರೆ ಪಾಕ ಬಿಟ್ಕೊಂಡು ಅಲ್ಲ ಪ್ಲೇಟ್ ಹಾಕ್ಕೊಳ್ಳಿ. ಒಂದು ಬಟ್ಲೆ ಬಟ್ಲೆ ಮಾಡಿರ್ತಾರೆ. ಮಾಡಿ ಹಾಕ್ಕೊಡಿ. ಇವತ್ತು ಅಮ್ಮ ಗೆಣಸಲೆ ಮಾಡ್ತಾ ಇದ್ದಾರೆ. ಗೆಣಸಲೆ ನನಗೆ ನೆಂಟರು ಬರ್ತಿದ್ದಾರೆ, ಅದಕ್ಕೆ ಗೆಣಸಲೆ. ನಮ್ಮ ಮನೇಲಿ ಗೆಣಸೇ ಮಾಡ್ತಿದ್ದಾರೆ. ಈಗ ಬೆಳಿಗ್ಗೆ ಗೆಣಸು ಮಾಡ್ಬೇಕು ನನಗೆ. ಮಸಾಲ ಇದೆಯಾ? ಮುಂದಿಟ್ಟಿಗೆ ಬಡಿಯೋರು ಬಂದಾಗ, ರೂಪ್ ಬಂದಾಗ, ಮಕ್ಕಳ ತಿಂಗಳಲ್ಲಿ ಗೆಣಸಲೆ ಎಣ್ಣೆ ಬಗ್ಗೆ ಗಣಪತಿ ಇದೆಯಲ್ಲ. ಇವತ್ತು ಒಂದು ಜಾತ್ರೆ ಇದೆ, ನೋಡಬೇಕು. ಜಾತ್ರೆಗೆ ಆದರೆ ಹೋಗಬೇಕು. ಆ ಜಾತ್ರೆ ದಿಬ್ಬಣದಲ್ಲಿ ಜಾತ್ರೆ ಪರಮೇಶ್ವರದ ಪುಟಾಣಿ ಗೆಣಸಲೆ. ಪುಟಾಣಿ ಯಾರಿಗೆ ಬೇಕು? ಬೇಕಾದರೆಲ್ಲ ತಿನ್ನಕ್ಕೆ ಬನ್ನಿ. ಗೆಣಸಲೆ ತಿಂದ್ರು ಮತ್ತೆ ಯಾರು ಬಿಟ್ಟು ಗೆಣಸಲೆ ಯಾರಿಗೆಲ್ಲ ಬೇಕು ಬಂದ್ಬಿಡಿ. ಬಪ್ಪಲಿ ಅವರಿಗೆ ಗೆಣಸಲೆ ಕಲೆವು. ಮತ್ತು ಆ ಬಟಾಟೆ ಇದ್ದಾರೆ ಗಡ್ಗರಿ ಖಾರಕ್ಕೆ. ಹೌದು, ಅವಲಕ್ಕಿ ಚೂಡುವ. ಅದೆಲ್ಲ ಇದ್ದಾರೆ. ಮತ್ತೆ ಅಂತ ಇದು ದಪ್ಪ ಆಗ್ತದೆ. ಆ ಕಡೆ ತಪ್ಪಕ್ಕೆ ಚಲೋ ಆಗುತ್ತೆ. ಕಾಯಿಸುಳಿ ಬೆಲ್ಲಕ್ಕೆ, ಕಾಯಿಸುಳಿ ಬೆಲ್ಲಕ್ಕಿದ್ದಾರೆ ಎಲ್ಲ ತೆಳ್ಳಗಾಗೋಣ. ಇದು ಹೆಚ್ಚಿರ್ತಾರೆ. ಇದು ಇಟ್ಟು ನಾವು ಬೇಕು ಆದರೆ ಇದ್ರ ಬಾಳೆ ಕಿಳಿಲಿ ಈರುಳ್ಳಿ ಕೊಚ್ಚಾಕಿ
ಕೊಚ್ಚ ಹಾಕಿದ್ರೆ ಇದು ಮಾಡಿದ್ರು ಎಂತ ಎಂತ ಕಳಿಬಿಟ್ಟು ತಾಳಿಪಟ್ಟು ಹಾಕ್ತಾರೆ. ಇದಕ್ಕೆಯ ಕಾಯಿ ಸುಳಿ ಬೆಲ್ಲ ಅಲ್ಲ ಟೊಮೆಟೊ ಈರುಳ್ಳಿ ಸೌತೆಕಾಯಿ ಅಷ್ಟಿಂತ ಬೇಕಾದ್ರೆ ಕೊಚ್ಚ ಸಣ್ಣ ಕೊಚ್ಚ ಹಾಕೊಂಡು ತಾಳಿಪಿಟ್ಟು ಹಾಕು ಇದನ್ನೇ ಎಣ್ಣೆ ಬಂದಿದ್ದು ಕರೆದ್ರೆ ನಮಗೆ ಬೇಕಾದ ಬಜ್ಜಿ ಹಾಕ್ತು ಗೊತ್ತಿಲ್ಲ. ಒಂದೇ ಇಟ್ಟು ಒಂದೇ ಇಟ್ಟಲ್ಲಿ ಎಷ್ಟು ಹೇಳಿದೆ. ನಾಲ್ಕು ಬಣ್ಣ ಮಾಡು. ಚೌತಿದ್ದಂಗೆ ಹೌದು ಚೌತಿದ್ದಲ್ಲಿ ಒಂದರಲ್ಲಿ ಎಷ್ಟು ಅಡುಗೆ ಮಾಡ್ತಾರೆ. ನೀನು ಊರಲ್ಲಿ ಚೂರು ಆಯ್ತು ಹೌದಾ? ಗಂಟೆ ಗಂಟೆ ಇರ್ತಿಲ್ಲ ನೋಡಿದ್ರೆ. ಹೌದು ಅದಕ್ಕೆ ಮುಗಿದಾಗೆ ಅದು ಯಾರು ಮುಗಿತಾ ಇರ್ತವೆ. ಟೊಮೆಟೊ ಸೂಪಿನ ಪ್ರಮಾಣ ಘಮ ಘಮ ಗೊತ್ತಿತ್ತು. ಎಂಥದ್ದು ಹಾಕಿನೇ ಅದಕ್ಕೆ ಪ್ರಮಾಣ ಗೊತ್ತಾಯ್ತಾರೆ. ವಿಡಿಯೋ ಮಾಡ್ಕೊಂಬ ಇದ್ರೆ ನನಗೆ ಟೊಮೆಟೊ ಸೂಪ್. ಈರುಳ್ಳಿಯ ಈರುಳ್ಳಿ ಟೊಮೆಟೊ ಹಾಕಿ ಬೇಯಿಸ್ಕೊಂಡಿದ್ದೆ. ಕ್ಯಾರೆಟು ಕಡೆ ಎಲ್ಲವೂ ಬೀಸ್ಕೊಂಡು ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಯಾಲಕ್ಕಿ ಬೆಣ್ಣೆ ಹುರಿದು ಒಂದು ಬೀಸರಿಸಿ ಈ ಕೆಲಸ ಉಂಡಾದ್ಮೇಲೆ ಮಾಡ್ಲಾಗ್ತದೆ ನನಗೆ. ಹಿಂಗೆಲ್ಲ ಪಟ ಪಟ ಕೆಲಸ 12 ಒಳಗೆ ಕೆಲಸ. ಹೌದು 12 ಒಳಗೆ ಮುಗಿದೋತು. ಅಮ್ಮನ ಅಡಿಗೆ ಎಲ್ಲ ವಿಡಿಯೋ ಮಾಡ್ಕೋಬೇಕು ಅಂದ್ರೆ ನಾವು ಪಟ ಪಟ ರೆಡಿ ಇರಬೇಕು. ಇಲ್ಲಾಂದ್ರೆ ಅವ್ರದ್ದೆಲ್ಲ ಈ ಕಡೆಯಿಂದ ಆ ಕಡೆ ನೋಡೋವರೆಗೆ ಎಲ್ಲ ಕೆಲಸ ಮುಗಿಸ್ಬಿಡ್ತಾರೆ. ನಮ್ದೆಲ್ಲ ನಿಧಾನ ಟ್ರೈಪೋಡ್ ಹಾಕಿ ಅದು ಇದು ಮಾಡೋವರೆಗೆ ಅರ್ಧ ಅಡುಗೆ ಆಗೋಗಿರುತ್ತೆ. ಅಲ್ಲಿ ಮೇಲೆ ಅಲ್ಲಿ ರೋಡಲ್ಲಿ ಬಸವಪೇಟೆ ಕೊಪ್ಪ ದೊಡ್ಡ ದೊಡ್ಡ ಕಿಳಿತ್ತು ಅಲ್ಲಿ. ಎಲ್ಲಿ ಬಸವಲ್ಲಿ ಒಳ್ಳೆಗತಿ ಕೊಪ್ಪಲ್ಲಿ ದೊಡ್ಡ ದೊಡ್ಡ ಕಿಳಿ. ಆ ರೋಡ್ ಸೈಡ್ ಕಿಳಿಯಾ ಅದು ಪ್ರಮಾಣ ಜಾಸ್ತಿ. ಏನಕ್ಕೆ ನೀರು ಬಿಡ್ತು ಇದ್ದೇವೆ. ಕಡಿಮೆ ಅನ್ನದ ಪ್ರಮಾಣ ಸ್ವಲ್ಪ ಕಡಿಮೆ ನೀರು ಬಿಡುವ. ಅದಕ್ಕೆ ಹೊಡೋನೆ ಆಗುತ್ತೆ ಸಿಂಬುಲಿಗೆ. ಇದು ಖಾರ ಬೇಕೊಳದ್ರೆ ಇದ್ರೊಳಗೆ ಪಲ್ಯ ತುಂಬ ಯಾವ್ದಾರು ಬಟಾಟೆ ಪಲ್ಯ ಅಲ್ಲದ್ರೆ ಈರುಳ್ಳಿ ಟೊಮೆಟೊ ಕ್ಯಾಬೇಜ 3 ಮಾಡಿ ಪಲ್ಯ ಮಾಡಿ ಹಿಂಗೆ ಮುಚ್ಚಪ್ಪಡ ಹಾಕ್ತೇವೆ. ಖಾರದ ಗೆಣಸೆ ಇದು ಸ್ವೀಟ್ ಗೆಣಸೆ. ಇದು ಸ್ವೀಟ್ ನಾವು ಅದೇ ಮಾಡಿದ್ದೆ ಖಾರದ ಸೌತು. ಬಟಾಟೆ ಆದ್ರಂತೂ ಮಸ್ತು. ಬಟಾಟೆ ಪಲ್ಯ ಮಾಡಿ ಹೀಗೆ ತುಂಬ ಹೀಗೆ ತುಂಬು ಗಿರ್ ಬೇಯಿಸವರೆ ನಾವು ಈ ಬಟಾಣಿ ಬಿಟಾಣಿ ಹಾಕಿ ಮಾಡುವ ಮೇಲೆ ಇದು ಮೂಲಂಗಿ ಮಂಚೂರಿ, ಕಡೆಗೆ ಪಪ್ಪಾಯಿ ಮಂಚೂರಿ, ಕಡೆಗೆ ಈರುಳ್ಳಿ ಮಂಚೂರಿ ಎಲ್ಲ ರಾಶಿ ಚಲೋ ಆಗ್ತದೆ. ಬರೀ ಇದ್ರದ್ದೇ ಆಗಿರೋ ಕ್ಯಾಬೇಜ್ ಮಂಚೂರಿ ಅಂದ್ರೆ ಗೋಬಿ ಮಂಚೂರಿ ಹಿಂಗೆ ಅದೇ ಯಾವ್ದಾದ್ರು ಮಾಡ್ರು ರಶ್ ರುಚಿ ಆಗ್ತದೆ. ಪಪ್ಪಾಯಿ ಅಂತೂ ಸಖತ್ ಟೇಸ್ಟ್ ಮಾಡಿದ್ಯಾ ನೀನು? ಗೋಬಿ ಮಂಚೂರಿ ಅದಂಗೆ ಆ ಪೌಡರ್ ಹಾಕಿ ಮಾಡೋದು. ಅದು ಪೌಡ್ರು ತಗೊಂಡು ಬಂದವ್ರೆ ಈಗೆಲ್ಲ ಇನ್ಸ್ಟೆಂಟ್. ಈಗ ನನಗೆ ಪೌಡ್ರ್ ಹಾಕದೇನೆ ಮಾಡಿದ್ರು ಮನೇಲಿ ರೆಡಿ ಮಾಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಆ ಪೌಡರ್ ತಗೊಂಡ್ಕೊಂಡು ಇವತ್ತು ಮಾಡ್ಕೊಳ್ತೇವೆ. ನಮ್ಮ ಗೋಬಿ ಮಂಚೂರಿ ಪೌಡರ್ ತೊಗೊಂಡು ಬಂದಿದ್ದಾರೆ, ನೋಡಬೇಕು. ನಿನ್ನೆ ನೀವು ಮಾಡ್ತೇಕದ ಉತ್ಸವ ಹೊನ್ನಾವರ ಉತ್ಸವ ಇವತ್ತು ಹೊನ್ನಾವರ ಹಬ್ಬ ಮಾಡ್ತೀಯಾ ಗೋಬಿ ಮಂಚೂರಿಯ ಕೆಲಸ ಎಷ್ಟು ಸ್ವೀಟ್ ತಿಂತಾರೆ ಅದ್ರ ಖಾರನೇ ಪ್ರೀತಿಯ ಕಡಿಮೆ ಜನರಿಗೆ. ಸ್ವೀಟ್ಗಿಂತ ಖಾರನೇ. ಸ್ವೀಟ್ ಪ್ರಿಯರ್ ಕಡಿಮೆ ಜನ, ಖಾರ ಪ್ರಿಯರ್ ರಾಶಿ ಜನ. ಬೀಗರು ಬರ್ತಾರೆ ಅಂತೇಳಿ ಗೆಣಸೆ ಮಾಡ್ತಾ ಇದ್ದಾರೆ. ಈಗ ಬರೋದು ವರ್ಷ ಮಾಡೋದು ರೇಟ್ ಗೆಣಸೇನ ಬೇಯಿಸ್ಕೊಂಡಿದ್ದಕ್ಕೆ ಇಟ್ಟಿದ್ದಾಯಿತು.
ಆಲ್ರೆಡಿ ನಾನು ಗೆಣಸಲೆ ಮಾಡೋ ವಿಡಿಯೋ ಹಾಕಿರೋದ್ರಿಂದ ಮತ್ತೆ ಅದನ್ನ ಶೇರ್ ಮಾಡ್ತಾ ಇಲ್ಲ. ಮೇಲಿಂದ ಒಂದು ಬಾಳೆ ಎಲೆ ಹಾಕಿ ಮುಚ್ಚಿಬಿಡಬೇಕು. ಬಾಳೆ ಎಲೆ ಸ್ವಲ್ಪ ಬಾಡಿ ಸಾಫ್ಟ್ ಆಗುತ್ತೆ, ಅವಾಗ ಚೆನ್ನಾಗಿರುತ್ತೆ. ಇದು ಬೆಂದ ಮೇಲೆ ಒಳ್ಳೆ ಪರಿಮಳ ಬರುತ್ತೆ, ಘಮ ಘಮ ಅಂತ. ನಮ್ಮ ಕಡೆ ಎಲ್ಲ ಇದಕ್ಕೆ ಲವಂಗದ ಎಲೆ ಅಂತಾರೆ, ಗೆಣಸಲೆ ಎಲೆ ಅಂತ ಹೇಳ್ತಾರೆ. ಇದು ಲವಂಗದ ಗಿಡಕ್ಕಾಗುವಂಥ ಎಲೆ. ಇದು ಬಾಳೆ ಎಲೆ ದೊಡ್ಡಾಗ್ಬಿಡ್ತು ಅಂತ ಈ ರೀತಿ ಕಟ್ ಮಾಡಿ ಹಾಕಿದೆ. ಇದು ಹೀರೆಕಾಯಿ ಸಾಂಬಾರು, ಮೂಲಂಗಿ ಪಲ್ಯ, ಹಚ್ಚಂಡಿ, ಕ್ಯಾರೆಟ್ ಟೊಮೆಟೊದು ಇದು ಸೂಪು. ಒಳ್ಳೆ ಎಮ್ಮೆ ಮೊಸರು, ಎಮ್ಮೆ ಹಾಲಿದು. ಮೆಂತ್ಯ ಜೀರಿಗೆ ತಂಬಳಿ, ಮೆಂತ್ಯ ಜೀರಿಗೆ ತಂಬಳಿ ಅಲ್ದ? ಹೌದು. ಹೌದು. ಕ್ಯಾರೆಟ್ ಟೊಮೆಟೊ ಸೂಪ್ ಒಳ್ಳೆ ಪ್ರಮಾಣ ಗೊತ್ತಾಯ್ತು. ನೋಡೋಣ, ಇದು ರುಚಿ ಆಗುತ್ತೆ ನೋಡಿದ್ಮೇಲೆ. ಮೂಲಂಗಿ ನೋಡಿ, ಅಣ್ಣ ತಂಗಿನ ಫುಲ್ ಹಣ್ಣಡಿಕೆಗೆಲ್ಲ ನೀರು ಆಡೋದಾ? ಅಣ್ಣ ಎಲ್ಲ ಕ್ಲೀನ್ ಮಾಡ್ತಿದ್ದ, ಧೂಳಾರ್ಸ ಕೆಲಸ. ಆರುಷಿ ನೀ ಗೊತ್ತೇಳೋದು ಎಷ್ಟು ಕಾಯ್ತಿದ್ದಿತ್ತು ಗೊತ್ತಿದ್ದ? ಇಲ್ಲೇಳಿ ಈಗ ನಾಟಕ ಮಾಡ್ತಿದ್ವಿ, ಕೃತಿಕಣ್ಣ ಎಷ್ಟೊತ್ತಿ ಬತ್ತ, ಕೃತಿಕಣ್ಣ ಎಷ್ಟೊತ್ತಿ ಬತ್ತ. ನಿನ್ನೆಯಿಂದ ಕೇಳ್ತಾ ಇದ್ದು. ಕೃತಿಕಣ್ಣ ಒಳಿತ್ನಾ ಕೇಳ್ತಿತ್ತು. ಬಾಳೆ ಗಿಡದ ಕತೆ ಅರ್ಥ ಮುಗೀತು ಇವಾಗ. ಬಾಳೆ ಗಿಡ ಮತ್ತು ಬಾಳೆ ಗೊನೆ ಕತೆ ಎಲ್ಲ ಸುಮಾರಷ್ಟು ಮುಗಿಸ್ಬಿಟ್ಟು ಹೋಯ್ತು. ನೋಡಿ ಅಲ್ಲಿ ಹೆಂಗೋ ಕೂತಿದೆ ಅಂಥೇಳಿ, ಬಾಳೆಕಾಯಿ ತಿಂತಾ ಕೂತಿದೆ ನೋಡಿ. ಮುಖ ಯಾವ ರೀತಿ ಮಾಡ್ತಿದೆ, ಹೆದರೋದೇ ಇಲ್ಲ ಅದು ಸ್ವಲ್ಪನೂ. ಈ ಕೋಡಗಳ ಕಾಟ, ಕೋಡ ಮಂಗ, ಕೋಡ ಅಂತ ಹೇಳ್ತೀವಿ ನಾವು. ಕೆಲವರು ಕಪ್ಪು ಮಂಗ ಅಂತ ಕೂಡ ಹೇಳ್ತಾರೆ. ಅಯ್ಯಪ್ಪ, ಅದ್ರ ಕಾಟದಲ್ಲಿ ನಾವೇ ಹೆದರಬೇಕು ಬಿಟ್ಟರೆ ಅದಂತೂ ಹೆದರಲ್ಲ. ಅದು ನಮಗೆ ಹೆದರ್ಸತ್ತೆ. ಅದು ಒಂದು ಕಡೆ ಓಡಿಸಿದ್ರೆ ಇನ್ನೊಂದು ಕಡೆ ಬಂದು ಕೂತ್ಕೊಳ್ಳುತ್ತೆ. ಅದು ನೋಡಿ, ಕೂತ್ಕೊಳ್ಳೋದಕ್ಕೆ ಅಂತ ಎಷ್ಟು ಚೆನ್ನಾಗಿ ಮರದ ದಿಮ್ಮನ ಕಟ್ ಮಾಡಿ ಇಟ್ಟಿದ್ದಾರೆ. ತೋಟಕ್ಕೆಲ್ಲ ಹೋಗಿ ಬಂದಮೇಲೆ ಸಂಜೆ ಟೈಮಿಗೆ ಅಥವಾ ಬೆಳಗ್ಗೆ ಟೈಮಿಗೆಲ್ಲ ಆರಾಮಾಗಿ ಇದ್ರ ಮೇಲೆ ಕೂತ್ಕೊಂಡು ಸುತ್ತಲೂ ನೇಚರ್ನ ನೋಡ್ತಾ ಕೂತ್ಕೋಬೋದು. ಹಾಗೆ ಅಪ್ಪ ಒಂದು ಕಲ್ಲು ಬಾಳೆಕೊನೆನ ಕೊಯ್ಕೊಂಡು ಬಂದು ಇಟ್ಟಿದ್ದಾರೆ. ಇದು ಬರೀ ಬೀಜ, ಕಲ್ಲು ಬಾಳೆ ಅಲ್ಲ, ಬೀಜ ಬಾಳೆ. ತಿನ್ನೋಕ್ಕೊಂಥರ ಚೆನ್ನಾಗಿರುತ್ತೆ, ಒಳಗೇನು ಸಿಗಲ್ಲ, ಬರೀ ಬೀಜನೇ. ಲವಂಗದ ಎಲೆಯಲ್ಲಿ ಹಚ್ಚಿದಂಥ ಗೆಣಸಲೆ ಕೂಡ ನೋಡಿ ಇವಾಗ ಬೆಂದು ರೆಡಿ ಆಗಿದೆ. ತುಂಬಾ ರುಚಿಯಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿನ್ನಬೇಕು ಇದಕ್ಕೆ. ಇದು ಎರಡು ಬದಿಗೂ ಹಿಂಗೆ ಮಡ್ಚ್ಕೊಂಡಿರ್ತದೆ. ಇದು ಕೈ ಮುಗೋ ರೊಟ್ಟಿ ಅಂತ ಇವಾಗ ಹಂಗೆ ಕಡೆಯವರಲ್ಲ ಅವಾಗ. ಇನ್ನಾಗ ಗೆಣಸಲೆ, ಒಬ್ಬೊಬ್ಬರು ಮನೆ ಹೆಸರು. ಈಗ ನಾನು ತಿನ್ನೋದಕ್ಕೆ ಅಂತೇಳಿ ಪ್ಲೇಟಲ್ಲಿ 3 ಗೆಣಸಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದ್ರ ಮೇಲೆ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ. ನನಗೆ ಇದು ತುಂಬಾ ಇಷ್ಟ. ಹಾಗೆ ಅಮ್ಮ ಪಂಜರಗೆಂಡೆಯನ್ನು ಉಗುಳಲ್ಲಿ ಬೇಯಿಸ್ಬಿಟ್ಟು ಲೇಹ ಮಾಡ್ತಾ ಇದ್ದಾರೆ. ಪಂಜರಗೆಂಡೆ ಬೇಯಿಸಿ ಒಂದು 6 ಸಿಟ್ಟಿನ ಹೊಡೆಸ್ಕೋಬೇಕು. ಬೆಂದಿರುವಂಥ ಪಂಜರಗೆಂಡೆ ಸಿಟ್ಟನ್ನೆಲ್ಲ ಕ್ಲೀನಾಗಿ ತೆಕ್ಕೊಂಡ್ಬಿಟ್ಟು ಅದನ್ನು ತುರ್ಕೋಬೇಕು. ತುರ್ಕೊಂಬಿಟ್ಟು ಅದಕ್ಕೆ ಚೆನ್ನಾಗಿ ತುಪ್ಪ ಮತ್ತು ಬೆಲ್ಲ ಎಲ್ಲ ಹಾಕಿ ಕಾಯಿಸ್ಕೊಂಡು ಪಾಕ ಬರ್ಸ್ಕೋಬೇಕು. ಪಾಕ ಬಂದಿಲ್ಲ ಅಂದರೆ ಲೇಹ ಚೆನ್ನಾಗಿರಲ್ಲ, ಬೇಗ ಹಾಳಾಗಿಬಿಡತ್ತೆ. ಒಳ್ಳೆ ಪಾಕ ಬಂತು ಅಂದರೆ ತುಂಬ ದಿನಗಳ ಕಾಲ ಇಟ್ಕೋಬೋದು. ದಿನ ಬೆಳಿಗ್ಗೆ 1 ಚಮಚ ತಿಂದ್ಬಿಟ್ಟು ಹಾಲು ಕುಡಿದ್ರೆ ಮೂಲವ್ಯಾಧಿ ಇರುವವರಿಗೆ ವಾಸಿ ಆಗತ್ತೆ. ನೋಡಿ ಇವಾಗ ಪಂಜರಗಡ್ಡೆಯ ಲೇಹ ಕೂಡ ರೆಡಿ ಆಯಿತು. ಸುವರ್ಣಗಡ್ಡೆ ಲೇಹ ಅಂತ ಕೂಡ ಹೇಳ್ಬೋದು. ಈ ರೀತಿ ಒಳ್ಳೆ ಪಾಕ ಬಂದಿರಬೇಕು. ತುಂಬ ದಿನಗಳ ಕಾಲ ಇಟ್ಕೊಂಡು ತಿನ್ಬೋದು.
ಇದೊಂದು ಜಾಯಿಕಾಯಿ ಮರ ಮುರಿದು ಬಿದ್ದುಬಿಟ್ಟಿದೆ, ಎರಡಿತ್ತು ಇಲ್ಲಿ. ಹೊಸ ಹೊಸ ಥರ ಹಕ್ಕಿಗಳ ಸೌಂಡ್ ಕೇಳ್ಬೋದು ಇಲ್ಲಿ. ಕೆಲವೊಂದಿಷ್ಟು ವಲಸೆ ಬಂದಿರುತ್ತೆ ಟೈಮಲ್ಲಿ. ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.